ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ರಾಣಿ ಸೀರಿಯಲ್ ಆಕ್ಟ್ರೆಸ್ ಬಂದಾಗ ಧನುಷ್ ಅವರು ಗಿಲ್ಲಿಗೆ ಮಾತನಾಡೋ ಟೈಮಲ್ಲಿ ಸ್ವಲ್ಪ ಸರ್ಕಾಸ್ಟಿಕ್ ಆಗಿ ಮಾತಾಡಿದ್ರು ಅಂತಾನೆ ಹೇಳ್ಬೋದು. ಯಾಕೆ, ಯಾವ ರೀತಿ ಅಂತ ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ ನೋಡಿ. ರಾಣಿ ಸೀರಿಯಲ್ ಬಂದಾಗ ರಾಣಿ ಇರ್ತಾಳಲ್ಲ, ಅವಳು ಮಾತಾಡ್ತಾ ಇರ್ತಾಳೆ ಯಾರ ಹತ್ರ, ಗಿಲ್ಲಿ ಹತ್ರ. ಸೊ ಮಾತನಾಡೋ ಟೈಮಲ್ಲಿ ಏನಂತಾರೆ ಅಂತ ಅಂದ್ರೆ, ನಮ್ಮ ಸೀರಿಯಲ್ ನಿಮ್ಗೊಂದು ಕ್ಯಾರೆಕ್ಟರ್ ಕೊಡಬೇಕು ಅಂತ ಅಂದ್ರೆ ತಾತನ ಕ್ಯಾರೆಕ್ಟರ್ ಕೊಡ್ತೀನಿ ಅಂತ ರಾಣಿ ಹೇಳ್ತಾಳೆ. ಅವಾಗ ಗಿಲ್ಲಿ ಅವರು, ಹೌದಾ ನನ್ನ ಕ್ಯಾರೆಕ್ಟರ್ ಬೇಕಿತ್ತು, ಸರಿ ತಾತನ ಕ್ಯಾರೆಕ್ಟರ್ ಜಾಸ್ತಿ ಏನು ಬೇಡ ನನಗೆ, ಬರೀ ಆಯ್ತಾ ಆಯ್ತಾ ಅನ್ನುವಂತ ಒಂದು ಡೈಲಾಗ್ಸ್ ಅಲ್ಲೇ ನನ್ನ ಕ್ಯಾರೆಕ್ಟರ್ ಮುಗಿದ್ಬಿಡ್ಬೇಕು, ಆ ರೀತಿ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಇದ್ರೆ ಕೊಡು ಅಂತ ಅಂದಾಗ ರಾಣಿ ಅವಳು ಕೊಡ್ತೀನಿ ಅಂತ ಅಂತಾಳೆ. ಬಟ್ ಅದೇ ಟೈಮಲ್ಲಿ ಧನುಷ್ ಅವ್ರು ಏನ್ ಮಾಡ್ತಾರೆ, ಹೌದು ತಾತನ ಕ್ಯಾರೆಕ್ಟರ್ ಅಂದ್ರೆ ಓಕೆ, ಬಟ್ ಜಾಸ್ತಿ ಏನು ಮಾತಾಡೋದು ಬೇಡ, ಬರೀ ಬೆಟರ್ ಕೋಮಾಗೆ ಕಳಿಸ್ಬಿಡೋದು, ಆ ಕ್ಯಾರೆಕ್ಟರ್ ಅಲ್ಲಿ ಡೈರೆಕ್ಟೇ ಕೋಮಾಲಿರುವಂತಹ ಒಂದು ಕ್ಯಾರೆಕ್ಟರ್ನ ಕೊಡು ಅಂತ ಅಂದಾಗ ಗಿಲ್ಲಿ ಅವರು ಇದನ್ನ ಕೇಳಿಸ್ಕೊಂಡು ಸುಮ್ಮನೆ ಕೂರ್ಲಿಲ್ಲ. ಗಿಲ್ಲಿ ಅವ್ರು ತಿರ್ಗಾ ಏನಂತಾರೆ ಧನುಷ್ ಅವ್ರಿಗೆ ಅಂತ ಅಂದ್ರೆ, ಹೌದು ಬರೀ ಕೋಮಾಲಿರೋ ಕ್ಯಾರೆಕ್ಟರೇ ಬೆಟರು, ಸುಮ್ಮನೆ ಪೇಮೆಂಟ್ ತಗೊಂಡು ಹೋಗ್ಬೋದು, ನಾನು ಏನು ಮಾಡೋ ಅಂತ ನೆಸೆಸಿಟಿ ಇರೋದಿಲ್ಲ ಶೂಟ್ ಅಲ್ಲಿ ಅಂತ ಅಂತಾರೆ. ಇದು ಯಾಕೆ ಅಂತ ಹೇಳಿದ್ರು ಅಂತ ಅಂದ್ರೆ, ಧನುಷ್ ಅವರು ಕೂಡ ಒಂದು ಸೀರಿಯಲ್ ಅಲ್ಲಿ ಇದೇ ಒಂದು ಕೋಮಾ ಟೈಪ್ ಕ್ಯಾರೆಕ್ಟರ್ ನ ಮಾಡಿರ್ತಾರೆ. ಸೊ ಅವರಿಗೆ ಬೇಜಾರಾಗ್ಲಿ ಅನ್ಬಿಟ್ಟು ಈ ರೀತಿ ಮಾತಾಡ್ತಾರೆ. ಅದಾದ್ರೆ ಧನುಷ್ ಅವ್ರು ಹೇಳ್ತಾರೆ, ಆ ರೀತಿ ಏನು ಸುಮ್ಮನೆ ಕೋಮಾಲ್ ಇದ್ರು ಕೂಡ ಕ್ಯಾರೆಕ್ಟರ್ ಮಾಡೋದೇನು ಅಷ್ಟು ಈಸಿ ಅಲ್ಲ ಅಂತ ಅಂತಾರೆ. ಯಾಕಂದ್ರೆ ಈಗ ಅವ್ರಿಗೆ ಅಫೆಂಡ್ ಆಯ್ತಲ್ಲ ಅಂತ ಇವ್ರು ಹೇಳ್ತಾರೆ. ಬಟ್ ಧನುಷ್ ಅವ್ರಿಗೆ ಗಿಲ್ಲಿ ಅವ್ರಿಗೆ ಹೇಳುವಾಗ ಅವ್ರಿಗೆ ಏನು ಅನ್ಸಿರ್ಲಿಲ್ಲ. ಅದಾದ್ಮೇಲೆ ಇನ್ ಫೋಟೋ ತಗೊಳ್ಳೋ ಟೈಮಲ್ಲಿ ಧನುಷ್ ಅವ್ರ ಕಾವ್ಯ ಇನ್ನೇನು ಮುಂದೆ ಬರುತ್ತೆ, ಧನುಷ್ ಅವರು ಕೂಡ ಮುಂದೆ ಬರಕ್ ಹೋಗ್ತಾರೆ, ಯಾಕಂದ್ರೆ ಗಿಲ್ಲಿ ಅವ್ರ ಹತ್ರ ಫೋಟೋ ತಗೊಳ್ಬಾರ್ದು ಅಂತ ಹೇಳಿ. ಬಟ್ ಸ್ಟಿಲ್ ಕಾವ್ಯ ಅವರು ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ, ಯಾಕೆ ಈ ತರ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಅವಾಗ ಗಿಲ್ಲಿ ಅವ್ರನ್ನ ಸುಮ್ನೆ ಬಾ ಅಂತ ಕರೆದಾಗ ಅವ್ರು ಬಂದ್ಬಿಟ್ಟು ಮತ್ತೆ ಫೋಟೋ ತಗೊಳ್ತಾರೆ. ಅದಾದ್ಮೇಲೆ ರಾಣಿ ಅವ್ರ ತಾಯಿ ಹಂಗೆ ಮಾತಾಡ್ತಾ ಗಿಲ್ಲಿಗೆ ಒಂದು ಕ್ಯಾರೆಕ್ಟರ್ ಕೊಡ್ಬೇಕಾದ್ರೆ ಅಪ್ಪನ ಕ್ಯಾರೆಕ್ಟರ್ ಕೊಟ್ಬಿಟ್ರೆ ಹೇಗೆ ಅಂತ ರಾಣಿ ಹೇಳಿದಾಗ ಕಾವ್ಯ ಹೇಳ್ತಾಳೆ, ಇಲ್ಲ ಬೇಡ ಬೇಡ, ರಾಣಿಗೆ ಏನಾದ್ರೂ ಅಪ್ಪನ ಕ್ಯಾರೆಕ್ಟರ್ ಆದ್ರೆ ರಾಣಿ ಅವ್ರ ತಾಯಿಗೆ ಗಂಡನ ಕ್ಯಾರೆಕ್ಟರ್ ಆಗುತ್ತೆ, ಸೊ ಬೇಡ ಅಂತ ಹೇಳ್ಬಿಡ್ತಾರೆ. ಈ ಒಂದು ಮಾತಿಗೂ ಕೂಡ ಧನುಷ್ ಅವ್ರು ಏನಂತಾರೆ ಅಂದ್ರೆ, ಹೌದು ಬೇಡ ಬೇಡ ಅಪ್ಪನ ಕ್ಯಾರೆಕ್ಟರ್, ಯಾಕಂತ ಅಂದ್ರೆ ಅಪ್ಪನ ಕ್ಯಾರೆಕ್ಟರ್ ಬೇಡ ಬೇಡ ಬೇಡ, ಬೇರೆಯವ್ರು ಯಾರಾದ್ರೂ ಮಾಡ್ಲಿ ಇವನು ಬೇಡ ಅಂತ ಅನ್ನುವಂತಹ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಇವ್ರು ಹೇಳ್ತಾರೆ. ಈ ರೀತಿ ಅಂದಾಗ ಗಿಲ್ಲಿಗೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಧನುಷ್ ಅವ್ರು ಯಾವ ರೀತಿ ಹೇಳ್ತಾರೆ ಅಂತ ಅಂದ್ರೆ, ಗಿಲ್ಲಿ ಬೇಡ ನಿನಗ್ ಸೂಟ್ ಆಗಲ್ಲ ಅಂತ ಅಂದ್ರೆ ಫೈನ್, ಬಟ್ ಅವ್ರು ಹೇಗೆ ಹೇಳಿದ್ರು ಅಂತಂದ್ರೆ ಗಿಲ್ಲಿಗ್ ಬೇಡ, ಬೇರೆಯವ್ರಿಗೆಲ್ಲ ಓಕೆ, ಬೇರೆಯವ್ರಿಗೆಲ್ಲ ಆ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗೇ ಇರುತ್ತೆ, ಬಟ್ ಗಿಲ್ಲಿ ಅವ್ರು ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಅನ್ನುವಂಥ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಇವ್ರು ಹೇಳ್ತಾರೆ. ಸೊ ಈ ರೀತಿ ಧನುಷ್ ಅವರು ಗಿಲ್ಲಿಗೆ ಒಂಥರ ಸರ್ಕಾಸ್ಟಿಕ್ ಆಗಿ ಮಾತಾಡ್ತಾರೆ. ಬಟ್ ಧನುಷ್ ಅವ್ರಿಗೆ ಆಕ್ಚುಲಿ ಗೊತ್ತಿಲ್ಲ ಏನು ಅಂತ ಅಂದ್ರೆ, ಗಿಲ್ಲಿಗಿರುವಂತಹ ಫ್ಯಾನ್ ಫಾಲೋವರ್ಸ್ ನ ನೋಡ್ಕೊಂಡು ಗಿಲ್ಲಿಗೆ ಒಂದು ಒಳ್ಳೆ ಮೂವಿ ಆಪರ್ಚುನಿಟಿ ಸಿಗುತ್ತೆ, ಅವ್ರಿಗೆ ಹೀರೋ ಆಗುವಂತಹ ಒಂದು ಆಪರ್ಚುನಿಟಿನೇ ಡೈರೆಕ್ಟ್ ಆಗಿ ಸಿಗುತ್ತೆ ಈ ಸೀರಿಯಲ್ ಆಕ್ಟರ್ಸ್ಗೆಲ್ಲ, ಈ ಸೀರಿಯಲ್ ಆಕ್ಟರ್ಗೆಲ್ಲ ಅನ್ನೋದು ಯಾರಿಗೆ ಧನುಷ್ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಈ ರೀತಿ ಬಿಗ್ ಬಾಸ್ ಮೇಲೆ ನಡೀತಾ ಇದೆ. ಸೊ ಇನ್ನಷ್ಟು ಲೈವ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸಾರ್ವಭೌಮ ಟಿವಿ.